ಮಗು ಮುಟ್ಟಿ ನಾವು ಸಡನ್ ಆಗಿ ಬಿಟ್ಟಿದ ತಕ್ಷಣ ಅಮ್ಮ ಅಂತ ಎದ್ದೇಳುತ್ತೆ. ಅಪೆಂಡಿಕ್ಸ್ ಅನ್ನೋದು ಈ ಕರುಳಿನ ಒಂದು ಭಾಗ. ಆ ಜಾಗದಲ್ಲಿ ಒಂದು ಸಣ್ಣದಾಗಿ ಒಂದು ಹುಳು ತರ ಇಷ್ಟು ಉದ್ದ ಇರುತ್ತೆ. ಇದು ಸಣ್ಣ ಕರುಳಿಗಿನ್ನ ಬಹಳ ಚಿಕ್ಕದಿರುತ್ತೆ. ಅದರೊಳಗಡೆ ಮೋಷನ್ ಸೇರ್ಕೊಂಡಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಇದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಒಡ್ಕೊಂಡ್ರೆ ಅದನ್ನ ನಾವು ಬರ್ಸ್ಟ್ ಅಪೆಂಡಿಕ್ಸ್ ಅಂತೀವಿ. ಅಂದ್ರೆ ಅದು ಒಡ್ಕೊಂಡು ಅದರೊಳಗಡೆ ಕ್ಯೂ ತುಂಬಿಕೊಂಡು ಅದು ಒಂದು ಗಂಟು ತರ ಆಗುತ್ತೆ. ನಾವು ಹೊಟ್ಟೆ ನೋವಿಗೆ ಸುಮಾರು ಕಾರಣಗಳಿದಾವೆ. ನಾವು ಇವಾಗ ಹೊಟ್ಟೆ ಒಳಗಡೆ ಇರೋವಂಥ ಆರ್ಗನ್ಸು ನಾನು ಕಾಮನ್ ಆಗಿ ಸಾಮಾನ್ಯ ಜನತೆಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಕನ್ನಡ ಪದಗಳು ಅಷ್ಟು ಐಡಿಯಾ ಇಲ್ಲ. ಜಠರ, ಹೊಟ್ಟೆಗೆ ನಾವು ಸ್ಟಮಕ್ ಅಂತೀವಿ, ಅದನ್ನು ಕನ್ನಡದಲ್ಲಿ ಜಠರ ಅಂತೀವಿ. ಬಿಟ್ಟರೆ ಈ ಕಡೆ ಲಿವರ್ ಇರುತ್ತೆ, ಈ ಕಡೆ ಸ್ಪ್ಲೀನ್ ಇರುತ್ತೆ, ಬೆನ್ನುಗಳಲ್ಲಿ ಕಿಡ್ನಿಗಳಿರ್ತವೆ. ಬಿಟ್ಟರೆ ಸಣ್ಣ ಕರಳು, ದೊಡ್ಡ ಕರಳು. ಸಣ್ಣ ಕರಳು 6 ಮೀಟರ್ ಉದ್ದ ಇರುತ್ತೆ, ದೊಡ್ಡ ಕರಳು 3.5 ಮೀಟರ್ ಉದ್ದ ಇರುತ್ತೆ. ದೊಡ್ಡ ಕರಳು ಶುರು ಆಗೋದು ಈ ಬಲಗಡೆ ಭಾಗದಿಂದ. ಇಲ್ಲಿ ಸೀಕಮ್ ಅಂತ ಶುರು ಆಗುತ್ತೆ. ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್, ಏನಲ್ ಕೆನಾಲ್. ಸೊ ಈ ಥರ ದೊಡ್ಡ ಕರಳು, ಬೋಟಿ ಅಂತ ಏನಂತೀವಿ ನಾವು ಹಳ್ಳಿ ಕನ್ನಡದಲ್ಲಿ, ಅದನ್ನು ನಾವು ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಅಂತ ಅದನ್ನು ವಿಂಗಡ ಮಾಡ್ತೀವಿ ಸಾರಿ. ಸೊ ಈ ನೀವು ಕೇಳಿದ ಪ್ರಶ್ನೆ ಏನಂದ್ರೆ ಅಪೆಂಡಿಕ್ಸ್ ಅನ್ನೋದು ಈ ಕರುಳಿನ ಒಂದು ಭಾಗನೇ. ಅದು ಎಲ್ಲಿರುತ್ತೆ? ಸಣ್ಣ ಕರಳು ದೊಡ್ಡ ಕರಳು ಆಗೋ ಜಂಕ್ಷನ್, ಅಂದರೆ ಸಣ್ಣ ಕರಳು ಮುಗಿಯುತ್ತೆ, ದೊಡ್ಡ ಕರಳು ಶುರು ಆಗುತ್ತೆ. ಆ ಜಾಗದಲ್ಲಿ ಒಂದು ಸಣ್ಣದಾಗಿ ಒಂದು ಹುಳು ಥರ ಇಷ್ಟುದ್ದ ಇರ್ತದೆ. ಅದನ್ನು ನಾವು ಅಪೆಂಡಿಕ್ಸ್ ಅಂತೀವಿ. ಅದು ವೆಸ್ಟಿಜಿಯಲ್ ಆರ್ಗನ್ ಅಂತೀವಿ. ಅಂದರೆ ಅದರಿಂದ ಕೂಡ ನಮಗೆ ಪ್ರಾಮುಖ್ಯವಾಗಿ ಏನು ಕೆಲಸ ಇಲ್ಲ ಅದ್ರದ್ದು. ಅದು ಕರುಳಿನ ಒಂದು ಭಾಗ ಅಷ್ಟೇ. ಆದರೆ ಅದು ಯಾವಾಗ ನಮಗೆ ಇದು ಇಂಪಾರ್ಟೆಂಟ್ ಅನಿಸುತ್ತೆ ಅಂದರೆ ಅದು ಇನ್ಫೆಕ್ಷನ್ ಆದರೆ ಅದನ್ನು ನಾವು ಅಪೆಂಡಿಸೈಟಿಸ್ ಅಂತೀವಿ. ಯಾಕೆ ಇನ್ಫೆಕ್ಷನ್ ಆಗುತ್ತೆ? ಆವಾಗಲೇ ಹೇಳ್ದಂಗೆ ಒಂದು ಪೈಪ್ ಒಳಗಡೆ ಅದ್ರ ಒಳಗೆ ಭಾಗ ಎಷ್ಟು ಜಾಗ ಇರುತ್ತೋ ಅದನ್ನು ಕ್ಯಾಲಿಬರ್ ಅಂತೀವಿ, ಅದರ ಜಾಗ ಡಯಾಮೀಟರ್. ಸೊ ಸಣ್ಣ ಕರಳು ಚಿಕ್ಕದಿರುತ್ತೆ, ದೊಡ್ಡ ಕರಳು ದೊಡ್ಡದಿರುತ್ತೆ. ಇದು ಸಣ್ಣ ಕರಳಿಗಿನ್ನ ಬಹಳ ಚಿಕ್ಕದಿರುತ್ತೆ. ಒಂದು 2 mm to 5 mm ವರೆಗೂ ಅಷ್ಟೇ ಅದರೊಳಗಡೆ ಜಾಗ ಇರುತ್ತೆ. ಸೊ ಊಟ ನಾವೇನು ತಿಂತೀವಲ್ಲ ಅದು ಹೊಟ್ಟೆ ಒಳಗಡೆ ಹೋದಾಗ ಅದು ಪೂರ್ತಿ ನೀರು ಎಲ್ಲ ಕಲಿಸ್ಕೊಂಡು ನೀರಾಗಿರ್ತದೆ. ವಾಮಿಟಸ್ ಅಂತ ಏನಂತೀವಿ, ವಾಂತಿ, ಆ ಥರ ಇರುತ್ತೆ. ಅದು ಜೀರ್ಣ ಆಗ್ತಾ ಹೋಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದರಲ್ಲಿರೋಂಥ ಪೌಷ್ಟಿಕಾಂಶ, ಆಹಾರ ಎಲ್ಲ ಹೀರ್ಕೊಳ್ಳುತ್ತೆ ಮೈ. ಸಣ್ಣ ಕರುಳುಗಳೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ. ಜೀರ್ಣ ಆಗೋದ್ರ ಜೊತೆಗೆ ಹೀರ್ಕೊಳ್ಳುತ್ತೆ, ರಕ್ತದೊಳಗಡೆ ಹೋಗುತ್ತೆ. ಆ ರಕ್ತದೊಳಗಡೆ ಹೋಗ್ತಾ ಏನಾಗುತ್ತೆ, ಮುಂದೆ ಹೋಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಅದಾಗಿ ದೊಡ್ಡ ಕರುಳೊಳಗೆ ಬಂದಾಗ ಪೂರ್ತಿ ನೀರೆಲ್ಲ ಹೀರ್ಕೊಂಡು ಮೋಷನ್ ಆಗಿ ಬದಲಾಗುತ್ತೆ. ಅದು ಅಂದರೆ ಅದು ಫೀಸಿಸ್ ಅಂದರೆ ಮೋಷನ್ ಆಗಿ ಬದಲಾಗುತ್ತೆ. ಸೊ ಆ ಜಾಗದಲ್ಲಿ ಅದರೊಳಗಡೆ ಇರೋಂಥ ಏನು ಡಯಾಮೀಟರ್ ಕಡಿಮೆ ಇರೋದ್ರಿಂದ ಅದರೊಳಗಡೆ ಮೋಷನ್ ಸೇರಿಕೊಂಡಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರೊಳಗಡೆ ಫೀಕೋಲಿತ್ ಅಂತ ಕೂಡ ಆಗುತ್ತೆ. ಅಂದರೆ ಅದು ಮೋಷನ್ ಅದರೊಳಗಡೆ ಇರೋದು ಗಟ್ಟಿಯಾಗಿ ಕಲ್ ಥರ ಆಗುತ್ತೆ, ಅದು ಬ್ಲಾಕ್ ಆಗಿಬಿಡುತ್ತೆ. ಅದರದ್ದು ಎಂಟ್ರೆನ್ಸ್ ಏನಿರುತ್ತೆ ಅದು ಬ್ಲಾಕ್ ಆಗುತ್ತೆ. ಯಾಕೆಂದರೆ ಕರಳುದು ಕಂಟಿನ್ಯೂಸ್ ಆಗಿ ಅದಕ್ಕೆ ದಾರಿ ಇರುತ್ತೆ ಕರಳೊಳಗಡೆ. ಅದೇ ಅಪೆಂಡಿಕ್ಸು ಬ್ಲೈಂಡ್ ಎಂಡಿಂಗ್, ಅಂದರೆ ಅದಕ್ಕೆ ಒಂದು ಹಿಂಗೋಗಿ ಕೊನೆ ಆಗಿಬಿಡುತ್ತೆ. ಅಂದರೆ ಆ ಪೈಪ್ಗೆ ಮುಂದೆ ಏನು ಹೋಗ್ಲಿಕ್ಕೆ ಜಾಗ ಇಲ್ಲ. ಸೊ ಅಲ್ಲಿಗೆ ಮುಗಿಯುತ್ತೆ, ಎಂಡ್ ಆಗುತ್ತೆ. ಡೆಡ್ ಎಂಡ್ ಅಂತೀವಲ್ಲ, ಆ ಥರ ಎಂಡ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಊದ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಅದು ಈ ಭಾಗದಲ್ಲಿರುತ್ತೆ. ಸೊ ನಾನು ಹೇಳ್ದಂಗೆ ಸಣ್ಣ ಕರಳು ಇಲ್ಲಿ ಬಂದು ಇಲ್ಲಿ ಮುಗಿದೋಗುತ್ತೆ, ಇಲ್ಲಿಂದ ದೊಡ್ಡ ಕರಳು ಶುರು ಆಗುತ್ತೆ. ಆ ಜಂಕ್ಷನಲ್ಲಿ ಇರೋದ್ರಿಂದ ಈ ಬಲಗಡೆ ಇರೋ ಭಾಗದಲ್ಲಿ ನೋವು ಬರೋಕ್ಕೆ ಶುರು ಆಗುತ್ತೆ. ಸಾಮಾನ್ಯವಾಗಿ ಇದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಂಗ್ ಮಕ್ಕಳು, ಒಂದು 5 ವರ್ಷದಿಂದ 15 ವರ್ಷದ ಮಕ್ಕಳಲ್ಲಿ ಅಪೆಂಡಿಸೈಟಿಸ್ ಬಹಳ ಕಾಮನ್. ಹಂಗಂತ ದೊಡ್ಡವರಲ್ಲಿ ಆಗಲ್ಲ ಅಂತಿಲ್ಲ, ದೊಡ್ಡವರಲ್ಲೂ ಕೂಡ ಆಗುತ್ತೆ. ಬಟ್ ಸಾಮಾನ್ಯವಾಗಿ ಈ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಆಗ್ತವೆ. ಎಷ್ಟೋ ಸಮಯದಲ್ಲಿ ಸ್ಕೂಲಿಂದ ಫೋನ್ ಬರುತ್ತೆ, ಮಗುಗೇನೋ ತುಂಬ ಹೊಟ್ಟೆ ನೋವು ಅಂತ ಹೇಳ್ತಿದೆ ಮಗು ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಮನೆಗೆ ಹೋಗ್ತಾರೆ, ಸ್ವಲ್ಪ ಅದು ಇದು ಮಾತ್ರೆ ಕೊಡ್ತಾರೆ, ನೋವು ಕಡಿಮೆ ಆಗುತ್ತೆ, ಜ್ವರ ಶುರು ಆಗುತ್ತೆ, ವಾಂತಿ ಶುರು ಆಗುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಬರ್ತಾರೆ, ಸ್ಕ್ಯಾನಿಂಗ್ ಮಾಡಿಸಿದಾಗ ಬಲ್ಗಡೆ ನೋವಿದೆ ಅಂತ ಗೊತ್ತಾದಾಗ ಅಲ್ಲಿ ಇಟ್ಟಿದ ತಕ್ಷಣ ನಮಗೆ ಗೊತ್ತಾಗ್ತದೆ. ಇನ್ಫ್ಯಾಕ್ಟ್ ಸ್ಕ್ಯಾನಿಂಗ್ ಮಾಡೋಕ್ಕೆ ಮುಂಚೆನೇ ನಮ್ಮ ಕ್ಲಿನಿಕಲ್ ಸೈನ್ಸ್ ಅಂತ ಅವಾಗ ಏನು ಹೇಳಿದ್ನಲ್ಲ, ಅದರಲ್ಲಿ ನಾವು ರಿಬೌಂಡ್ ಟೆಂಡರ್ನೆಸ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಮುಟ್ಟಿ ಹಿಂಗೆ ಬಿಟ್ಟಾಗ ತುಂಬ ನೋವಾಗುತ್ತೆ. ಮಗು ಹಿಂಗೆ ಮುಟ್ಟಿ ನಾವು ಸಡನ್ನಾಗಿ ಬಿಟ್ಟಿದ ತಕ್ಷಣ ಅಮ್ಮ ಅಂತ ಎದ್ದೇಳುತ್ತೆ. ಅಷ್ಟು ನೋವಿತ್ತು ಅಂದರೆ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಹೌದು ಇದು ಅಪೆಂಡಿಸೈಟಿಸ್ ಅಂತ. ಅಪೆಂಡಿಸೈಟಿಸ್ ಆದಾಗ ಏನಂದರೆ, ನಾ ಹೇಳ್ದಂಗೆ ಆವಾಗಲೇ ಪ್ರತಿ ಕಾಯಿಲೆಗೂ ಅದರದೇ ಆದ ಕಾಂಪ್ಲಿಕೇಶನ್ ಇರುತ್ತೆ. ಅಪೆಂಡಿಸೈಟಿಸ್ ಆದಾಗ ಅದು ಇನ್ಫೆಕ್ಷನ್ ಆಗಿ ಊದ್ಕೊಂಡಿರುತ್ತೆ. ಕರುಳಿನ ಭಾಗನೇ ಆಗಿರೋದ್ರಿಂದ ಅಕಸ್ಮಾತ್ ಅದನ್ನು ಟ್ರೀಟ್ಮೆಂಟ್ ಸರಿಯಾದ ಸಮಯಕ್ಕೆ ಆಗಲಿಲ್ಲ ಅಂದರೆ ಏನಾಗುತ್ತೆ ನೆಕ್ಸ್ಟು, ಅದು ಒಡ್ಕೊಳ್ಳುತ್ತೆ. ಒಡ್ಕೊಂಡ್ರೆ ಅದನ್ನು ನಾವು ಬರ್ಸ್ಟ್ ಅಪೆಂಡಿಕ್ಸ್ ಅಂತೀವಿ. ಅಂದರೆ ಪರ್ಫೊರೇಟೆಡ್, ತೂತು ಹೊಡೆಯುತ್ತೆ ಅದರ ತುದಿ ಅಥವಾ ಅದರ ಬೇಸು.
ಅದು ತೂತೊಡೆಯುತ್ತೆ. ಅದರೊಳಗಡೆ ಇರೋವಂಥ ಗಲೀಜು ಅಂದರೆ ಮೋಷನ್ನು ಈಚೆ ಬರೋಕ್ಕೆ ಶುರು ಆಗುತ್ತೆ. ಅದು ಬಂದು ಅಲ್ಲಿ ಗೂಡು ಥರ ಕಟ್ಕೊಂಡು ಪಸ್ಸಾಗುತ್ತೆ. ಇದು ಸಾಮಾನ್ಯವಾಗಿ ದೊಡ್ಡವರಲ್ಲಾಗುತ್ತೆ. ಮಕ್ಕಳು ನೋವು ತಡೆಯೋದಿಲ್ಲ, ಹೇಳ್ಕೋತಾರೆ, ಅದನ್ನು ತೋರಿಸ್ಕೋತಾರೆ, ಇಮಿಡಿಯೇಟಾಗಿ ಆಪ್ರೇಷನ್ ಮಾಡ್ತೀವಿ, ತೆಗಿತೀವಿ. ಆದರೆ ದೊಡ್ಡವರು ಕೆಲವರು ವಯಸ್ಸಾಗಿರೋರಾಗಲಿ ಕೆಲವು ಸತಿ ನೋವು ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರ್ಬೋದು, ಅಥವಾ ಕೆಲವು ಸತಿ ನೋವು ಗೊತ್ತಾಗಲ್ಲ. ಈ ಕಾಯಿಲೆಯಲ್ಲೂ ಕೂಡ ಕೆಲವು ಸತಿ ನೋವು ಯಾಕೆ ಗೊತ್ತಾಗಲ್ಲ, ರೆಟ್ರೋಸೀಕಲ್ ಅಥವಾ ರೆಟ್ರೋ ಪೆರಿಟೋನಿಯಲ್ ಅಪೆಂಡಿಕ್ಸ್ ಅಂತ ಆಗುತ್ತೆ, ಹಿಂದೆಗಡೆ ಇರುತ್ತೆ ಅದು. ಸೊ ಅವಾಗ ನೋವು ಕಾಣಿಸ್ಕೊಳ್ಳೋದಿಲ್ಲ. ನೋವು ಕಾಣಿಸ್ಕೊಳ್ದಿರ ಬಿಟ್ಬಿಟ್ಟಿರ್ತಾರೆ ಎಷ್ಟೋ ದಿನ. ಅದು ಒಡ್ಕೊಂಡು ಅದರೊಳಗಡೆ ಕೀವು ತುಂಬಿಕೊಂಡು ಅದು ಒಂದು ಗಂಟು ಥರ ಆಗ್ಬಿಡುತ್ತೆ. ಸುತ್ತಮುತ್ತ ಇರೋವಂಥ ಸಣ್ಣ ಕರಳು, ದೊಡ್ಡ ಕರಳು, ಅಲ್ಲಿರೋಂಥ ಕೊಬ್ಬು, ಒಂದು ಒಮೆಂಟಮ್ ಅಂತ ಇರುತ್ತೆ, ಅದು ಬಂದು ಅದ್ರ ಮೇಲೆ ಮುಚ್ಕೊಂಡು ಪೂರ್ತಿ ಒಂದು ಮುದ್ದೆ ಥರ ಆಗ್ಬಿಡುತ್ತೆ. ಅದನ್ನು ನಾವು ಅಪೆಂಡಿಕ್ಯುಲರ್ ಮಾಸ್ ಅಂತೀವಿ. ಅವಾಗ ಆಪ್ರೇಷನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಪೆಂಡಿಸೈಟಿಸ್ ಆಗಿದ ತಕ್ಷಣ ಗೊತ್ತಾಯಿತು ಅಂದರೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು. ನಾನು ಹೇಳ್ದಂಗೆ ನಾನೊಬ್ಬ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ನು. ಪಿತ್ತಕೋಶದ ಆಪ್ರೇಷನ್ ಆಗಲಿ ಅಪೆಂಡಿಸೈಟಿಸ್ ಆಗಲಿ ಈಗ ಗೋಲ್ಡ್ ಸ್ಟ್ಯಾಂಡರ್ಡ್. ಮುಂಚೆ ಎಲ್ಲ ಏನು ಮಾಡ್ತಿದ್ವಿ, ಪಿತ್ತಕೋಶ ಆಪ್ರೇಷನ್ ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲಿವರೆಗೂ 8 ರಿಂದ 10 ಇಂಚ್ವರೆಗೂ ಹಿಂಗೆ ಕುಯ್ದು ಇಷ್ಟುದ್ದ ಬಗೆದು ಆಪ್ರೇಷನ್ ಮಾಡ್ತಿದ್ವಿ. ಈಗ ಏನು ಮಾಡ್ತೀವಿ ಅಂದರೆ ಸಣ್ಣದು 10 mm 5 mm ಅಂದರೆ 10 mm 1 ಸೆಂಟಿಮೀಟ್ರ್ ಇಷ್ಟೇ, ಮತ್ತು 5 mm ಒಂದು ಪೆನ್ಸಿಲ್ ಹೋಗೋಷ್ಟು ಜಾಗ ಮಾತ್ರ ತೂತು ಮಾಡಿ ಅದರೊಳಗಡೆ ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಹಾಕಿ ಆಪ್ರೇಷನ್ ಮಾಡಿ ನಾವು ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಲೇಸರ್ ಆಪ್ರೇಷನ್ ಮಾಡಿ ತೆಗೆದುಬಿಡ್ತೀವಿ. ಸೊ ಆಪ್ರೇಷನ್ ಮಾಡೋದು ಕಾಣೋದೇ ಇಲ್ಲ, ಗೊತ್ತಾಗೋದೇ ಇಲ್ಲ. ಅಪೆಂಡಿಸೈಟಿಸ್ಗೂ ಅಷ್ಟೇನೆ ಲ್ಯಾಪ್ರೋಸ್ಕೋಪಿಕ್ ಅಂತೀವಿ ಅದನ್ನು, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಸೊ ಸಣ್ಣ ರಂಧ್ರಗಳು ಮಾಡಿ ಅದರೊಳಗಡೆ ಕ್ಯಾಮ್ರಾ ಹಾಕಿ ಪಕ್ಕದಲ್ಲಿ 2 ಇನ್ಸ್ಟ್ರೂಮೆಂಟ್ ಹಾಕಿ ನೋಡಿಕೊಂಡು ನಾವು ಆಪ್ರೇಷನ್ ಮಾಡಿ ತೆಗೆದುಬಿಡ್ತೀವಿ. ಸೊ ಅಪೆಂಡಿಸೈಟಿಸ್ ಕಾಂಪ್ಲಿಕೇಶನ್ ಆದರೆ ಬಹಳ ಡೇಂಜರಸ್. ಯಾಕೆಂದರೆ ಮೊದಲನೇದಾಗಿ ತೂತು ಹೊಡ್ಕೊಂಡ್ರೆ ಬರ್ಸ್ಟ್ ಅಪೆಂಡಿಸೈಟಿಸ್, ಅದರಿಂದ ಗಲೀಜೆಲ್ಲ ಈಚೆ ಬರುತ್ತೆ, ಅಪೆಂಡಿಕ್ಯುಲರ್ ಆಬ್ಸಿಸ್ ಆಗುತ್ತೆ. ಹಂಗಾಗಲಿಲ್ಲ ಅಂದರೆ ಅಕಸ್ಮಾತು ನೆಕ್ಸ್ಟ್ ಸುತ್ತಮುತ್ತ ಇರೋದೆಲ್ಲ ಅಂಟ್ಕೊಂಡು ಮುದ್ದೆ ಆಗುತ್ತೆ, ಅಪೆಂಡಿಕ್ಯುಲರ್ ಮಾಸ್ ಅಂತೀವಿ. ಅವಾಗ ಆಪ್ರೇಷನ್ ಮಾಡೋದು ಕಷ್ಟ ಆಗುತ್ತೆ ನಮಗೆ, ಅದು ಬಿಡಿಸ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಅಪೆಂಡಿಸೈಟಿಸ್ ಆಗಿದ ತಕ್ಷಣವೇ ಆಪ್ರೇಷನ್ ಮಾಡಿಸೋದು ಒಳ್ಳೆಯದು. ಸುಮಾರು ಕಾರಣಗಳು. ಒಂದು ಅವರಲ್ಲಿ ಊಟದ ಅಭ್ಯಾಸಗಳು ಸರಿ ಇರಲ್ಲ. ನಾವು ಹೇಳ್ದಂಗೆ ಮಕ್ಕಳು ತರಕಾರಿ ಸರಿಯಾಗಿ ತಿನ್ನೋದಿಲ್ಲ, ಮೋಷನ್ ಸರಿಯಾಗಿ ಆಗೋದಿಲ್ಲ, ಕಾನ್ಸ್ಟಿಪೇಷನ್ನು. ಸೊ ಅವಾಗೇನಾಗುತ್ತೆ, ಇನ್ಫೆಕ್ಷನ್ ರೇಟ್ಸ್ ಜಾಸ್ತಿ. ಎರಡನೇದು ಹುಳುಗಳು, ಮಕ್ಕಳಲ್ಲಿ ಜಂತು ಹುಳುಗಳು ಇರ್ತವೆ. ಸೊ ಅದರೊಳಗಡೆ ಹೋಗಿ ಬ್ಲಾಕ್ ಆಗಿ ಅದು ಊದ್ಕೊಂಡು ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಮಕ್ಕಳು ಮಣ್ಣಲ್ಲಿ ಆಟಾಡೋದು ಅದು ಇದು ಇರ್ತದೆ. ಸೊ ಇನ್ಫೆಕ್ಷನ್ಗಳಾಗೋವಂಥ ಚಾನ್ಸಸ್ ಜಾಸ್ತಿ. ಸೊ ಕಾಮನ್ ಆಗಿ ಇಟ್ ಇಸ್ ಬಿಕಾಸ್ ಆಫ್ ಇನ್ಫೆಕ್ಷನ್ ಆ್ಯಂಡ್ ಇಮ್ಯುನಿಟಿ. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ಇಮ್ಯುನಿಟಿ. ಅವರ ಒಂದು ಕಾಯಿಲೆಗಳನ್ನ ತಡೆಯೋ ಶಕ್ತಿ ಅಂತ ಏನು ಹೇಳ್ತೀವಿ, ಆ ಇಮ್ಯೂನ್ ಪವರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಮಕ್ಕಳಲ್ಲಿ ಅವರಿಗೆ ದೇ ಆರ್ ವೆರಿ ಈಸಿಲಿ ವಾಲ್ನರಬಲ್ ಫಾರ್ ಇನ್ಫೆಕ್ಷನ್.